ಇತ್ತೀಚೆಗೆ ಆಸ್ತಿ ತೆರಿಗೆ ಹೆಸರಲ್ಲಿ ಜನರನ್ನ ಪೆಳಂಬೂಸದಂತೆ ಕಾಡಿತ್ತು ಬಿಬಿಎಂಪಿ. 5-6 ವರ್ಷಗಳ ಆಸ್ತಿ ತೆರಿಗೆಗೆ ದಂಡ ಹಾಕಿ ಲಕ್ಷಾಂತರ ರೂಪಾಯಿ ಕಟ್ಟುವಂತೆ ಹೇಳಿತ್ತು. ಆದ್ರೀಗ ಸರ್ಕಾರ ಸೂಚನೆ ಮೇರೆಗೆ ದಂಡ ಮನ್ನಾಗೆ ಪಾಲಿಕೆ ಮುಂದಾಗಿದೆ. ಹಲವು ವರ್ಷಗಳಿಂದ ಆಸ್ತಿ ತೆರಿಗೆ ಪಾವತಿಸದೆ ಬಿಬಿಎಂಪಿಯಿಂದ ದಂಡ ಹಾಕಿಸಿಕೊಂಡಿದ್ದ ಆಸ್ತಿ ತೆರಿಗೆ ಪಾವತಿದಾರರ ದಂಡವನ್ನ ಇದೀಗ ಬಿಬಿಎಂಪಿ ಮನ್ನಾ ಮಾಡ್ತಾ ಇರುವಂತದ್ದು. ಈ ಮೂಲಕವಾಗಿ ಆಸ್ತಿ ತೆರಿಗೆ ಅಂದ್ರೆ ಆದಾಯ ತೆರಿಗೆಯ ಸಂಗ್ರಹದಲ್ಲಿ ಬಿಬಿಎಂಪಿಗೆ ಹಿನ್ನಡೆ ಆಗಿರುವಂತದ್ದು. ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡ ಕಟ್ಟಡ ಮಾಲೀಕರಿಗೆ ಬಿಬಿಎಂಪಿ ಆಫರ್ ನೀಡುತ್ತಿದೆ. ಹಲವು ವರ್ಷಗಳಿಂದ ಆಸ್ತಿ ತೆರಿಗೆ ಬಾಕಿ ಉಳಿಸಿಕೊಂಡ ಮಾಲೀಕರಿಗೆ ಒನ್ ಟೈಮ್ ಸೆಟಲ್ಮೆಂಟ್ ಮಾಡುವಂತೆ ಹೇಳಲು ಸಜ್ಜಾಗಿದೆ. ಬಿಬಿಎಂಪಿ ವ್ಯಾಪ್ತಿಯಲ್ಲಿ ಸುಮಾರು 40 ಲಕ್ಷಕ್ಕೂ ಅಧಿಕ ಕಟ್ಟಡಗಳು ಇದ್ದು ಅವುಗಳಲ್ಲಿ 70% ಮಾಲೀಕರು ಮಾತ್ರ ಸರಿಯಾದ ಸಮಯಕ್ಕೆ ತೆರಿಗೆ ಪಾವತಿಸುತ್ತಿದ್ದಾರೆ. ಉಳಿದ 30% ಮಾಲೀಕರು ತೆರಿಗೆ ಕಟ್ಟದೆ ಕಳ್ಳಾಟ ಆಡುತ್ತಿದ್ದಾರೆ. ಹಲವು ಬಾರಿ ನೋಟಿಸ್ ಕೊಟ್ಟರೂ ತೆರಿಗೆ ಸಂಗ್ರಹ ಸರಿಯಾಗಿ ಆಗ್ತಾ ಇರಲಿಲ್ಲ. ಹೀಗಾಗಿ ದಂಡ ಮನ್ನಾ ಮಾಡಲು ಬಿಬಿಎಂಪಿ ಮುಂದಾಗಿದೆ. ಬಿಬಿಎಂಪಿಯ ಆಸ್ತಿ ತೆರಿಗೆ ವಸೂಲಾತಿ ಬಗ್ಗೆ ಸಚಿವ ರಾಮಲಿಂಗಾರೆಡ್ಡಿ ಅಸಮಾಧಾನ ತೋರಿಸಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಪತ್ರ ಬರೆದಿದ್ರು. ಅಲ್ಲದೆ ಡಿಕೆ ಜನಸ್ಪಂದನ ಕಾರ್ಯಕ್ರಮದಲ್ಲೂ ಸಾವಿರಾರು ಮಂದಿ ಆಕ್ರೋಶ ಹೊರಹಾಕಿದ್ರು. ಹೀಗಾಗಿ ಕಾಯ್ದೆಯಲ್ಲಿ ತಿದ್ದುಪಡಿ ಮಾಡುವ ಜೊತೆಗೆ ಬಾಕಿ ಉಳಿಸಿಕೊಂಡಿರುವ ಆಸ್ತಿ ತೆರಿಗೆ ಮೇಲಿನ ದಂಡವನ್ನು ಕೈಬಿಡಲು ಬಿಬಿಎಂಪಿ ಸಿದ್ಧವಾಗಿದೆ. ಆದರೆ ಈ ಬಗ್ಗೆ ಸರ್ಕಾರಕ್ಕೆ ಪ್ರಸ್ತಾವನೆ ಕೊಟ್ಟಿದ್ದು ಸರ್ಕಾರದಿಂದ ಗ್ರೀನ್ ಸಿಗ್ನಲ್ ಸಿಕ್ಕರೆ ಶೀಘ್ರವೇ ದಂಡ ಮನ್ನಾ ಜಾರಿಯಾಗಲಿದೆ. ಕಂದಾಯ ಇಲಾಖೆಯಿಂದ ಸುಮಾರು ನೋಟಿಸ್ಗಳು ಡಿಫಾಲ್ಟರ್ಸ್ ಮೇಲೆ ಬಾಕಿದಾರರ ಮೇಲೆ ಇಶ್ಯೂ ಆಗಿರುತ್ತದೆ. ಈಗ ನಾವು ಸಂಗ್ರಹಣೆ ಮಾಡಿರುವ ತೆರಿಗೆ 3,400 ಕೋಟಿಗೆ ತಲುಪಿರುತ್ತದೆ. ನಮಗೆ ಗುರಿ 4,500 ಕೋಟಿ ಅಷ್ಟೇ ಇರುವುದರಿಂದ ಈ ಅರೌಂಡ್ 70 ಡೇಸ್ ನಮ್ಮ ಕಡೆಗೆ ಉಳ್ಕೊಂಡಿದೆ. ಅದರೊಳಗಾಗಿ ನಾವು 1,200 ಕೋಟಿ ಕಲೆಕ್ಟ್ ಮಾಡಬೇಕು. ಆ ದಿಕ್ಕಿನಲ್ಲಿ ನಾವು ಕಾರ್ಯರತ ಆಗಿದ್ದೇವೆ. ಪ್ರಸಕ್ತ ಸಾಲಿನಲ್ಲಿ ಬರೋಬ್ಬರಿ 3,400 ಕೋಟಿ ಆಸ್ತಿ ತೆರಿಗೆ ಸಂಗ್ರಹಿಸಿದೆ. ಆದರೆ 4,300 ಕೋಟಿ ಆದಾಯ ಸಂಗ್ರಹದ ಗುರಿ ಹೊಂದಿತ್ತು. ಸದ್ಯ ಬಾಕಿ ಉಳಿಸಿಕೊಂಡಿರುವ ತೆರಿಗೆ ದಂಡ ಸಮೇತ ವಸೂಲಿ ಮಾಡಲು ಮುಂದಾಗಿತ್ತು. ಆದರೆ ದಂಡ ಮನ್ನಾ ಮಾಡಿದ್ರೆ ತೆರಿಗೆ ಸಂಗ್ರಹ ಹೆಚ್ಚಾಗುವ ಗುರಿ ಬಿಬಿಎಂಪಿ ಮುಂದಿದೆ. 2023-24ರ ಪ್ರಸಕ್ತ ಸಾಲಿನಲ್ಲಿ ಬಿಬಿಎಂಪಿ 4,300 ಕೋಟಿ ಆದಾಯ ಸಂಗ್ರಹದ ಗುರಿಯನ್ನ ಹೊಂದಿತ್ತು. ಈಗಾಗಲೇ 3,400 ಕೋಟಿ ರೂಪಾಯಿಯನ್ನ ಈಗಾಗಲೇ ಸಂಗ್ರಹ ಮಾಡಿರುವಂತದ್ದು. ಆಸ್ತಿ ತೆರಿಗೆ ಪಾವತಿದಾರರಿಗೆ ದಂಡವನ್ನು ವಿಧಿಸಿ ತನ್ನ ಗುರಿ ಮುಟ್ಟುವ ಒಂದು ಲೆಕ್ಕಾಚಾರದಲ್ಲಿದ್ದಂತಹ ಬಿಬಿಎಂಪಿಗೆ ಇದೀಗ ಈ ಮೂಲಕವಾಗಿ ಹಿನ್ನಡೆ ಆಗಿರುವಂತದ್ದು. ಆದರೆ ಬಿಬಿಎಂಪಿಯ ಈ ಒಂದು ಪ್ರಸ್ತಾವನೆಗೆ ಸರ್ಕಾರ ಗ್ರೀನ್ ಸಿಗ್ನಲ್ ಕೊಡುತ್ತಾ ಅನ್ನುವಂಥದ್ದೇ ಸಾರ್ವಜನಿಕರಿರುವಂತಹ ಪ್ರಶ್ನೆ. ಕ್ಯಾಮರಾ ಪರ್ಸನ್ ವೆಂಕಟೇಶ್ ಜೊತೆ ಆಶಿಕ್ ಮುಲ್ಕಿ, ನ್ಯೂಸ್ 8. ಕನ್ನಡಿಗರ ನೆಚ್ಚಿನ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ. ಕರ್ನಾಟಕ, ದೇಶ ವಿದೇಶಗಳ 360 ಡಿಗ್ರಿ ಸುದ್ದಿಯ ವಿವರಗಳನ್ನ ನಿಮ್ಮ ಕೈ ಬೆರಳುಗಳಲ್ಲೇ ಪಡಿಲಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.